ಪಿ ವಿ ಸಿಂಧು ಅವರು ಪ್ಯಾರಿಸ್ನಲ್ಲಿ ನಡೆಯುತ್ತಾ ಇರುವಂಥ ಒಲಿಂಪಿಕ್ಸ್ನಲ್ಲಿ ಈ ಬಾರಿ ಮತ್ತೊಂದು ಪದಕವನ್ನು ಗೆದ್ದು ಕೊಡುವಂತಹ ಒಂದು ಉತ್ಸಾಹವನ್ನು ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಂದು ನಡೆದಂಥ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿ ವಿ ಸಿಂಧು ಅವರು ಮಾಲ್ಡೀವ್ಸ್ನ ಫಾತಿಮಾ ಅವರ ವಿರುದ್ಧ ಭರ್ಜರಿ ಜಯವನ್ನು ದಾಖಲು ಮಾಡಿದ್ರು ಅಂತಲೇ ಹೇಳ್ಬೋದು. ಪಿ ವಿ ಸಿಂಧು ಅವರು 21-9, 21-6ರಲ್ಲಿ ಫಾತಿಮಾ ಅವರನ್ನು ಬಹಳಷ್ಟು ಅಂತರಗಳಿಂದ ಸೋಲಿಸಿದ್ರು ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ಪಿ ವಿ ಸಿಂಧು ಅವರು ಭಾರತಕ್ಕೆ ಬರೋಬ್ಬರಿ 2 ಪದಕಗಳನ್ನು ಗಳಿಸಿಕೊಟ್ಟಿದ್ದಾರೆ. ಒಂದು ಕಂಚು ಮತ್ತು ಒಂದು ಬೆಳ್ಳಿಯ ಪದಕವನ್ನು ಅವರು ಭಾರತದ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕಾಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಾರಿ ಅವರು ಗೆದ್ದರೆ ಬ್ಯಾಕ್ ಟು ಬ್ಯಾಕ್ 3 ಪದಕಗಳನ್ನು ಗೆದ್ದಂಥ ಸಾಧನೆ ಅವರದಾಗುತ್ತೆ. ಅಷ್ಟೇ ಅಲ್ಲ, ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಶರತ್ ಕಮಲ್ ಅವರ ಜೊತೆ ಸೇರಿ ಸಿಂಧು ಅವರು ಭಾರತ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಲೀಡಾಗಿ ಒಂದು ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ಪಿ ವಿ ಸಿಂಧು ಅವರು ಭಾರತದ ಬ್ಯಾಡ್ಮಿಂಟನ್ನಲ್ಲಿ ಒಂದು ಬಹಳಷ್ಟು ಉತ್ಸಾಹವನ್ನು ಮೂಡಿಸಿದ್ದಾರೆ. ಅವರಿಂದ ಇವತ್ತು ಭಾರತದಲ್ಲಿ ಬ್ಯಾಡ್ಮಿಂಟನ್ ಬೆಳೆದಿದೆ ಅಂತ ಕೂಡ ಹೇಳ್ಬೋದು. ಆದರೆ ಅದೆಲ್ಲಕ್ಕೂ ಮುಖ್ಯ ಕಾರಣ ಪುಲ್ಲೇಲ ಗೋಪಿಚಂದ್ ಅವರು. ಈ ಹಿಂದೆ ಕೂಡ ಸೈನಾ ನೆಹ್ವಾಲ್ ಅವರು ಪದಕವನ್ನು ಗೆದ್ದಾಗ ಪುಲ್ಲೇಲ ಗೋಪಿಚಂದ್ ಅವರೇ ಅವರ ಕೋಚ್ ಆಗಿದ್ದರು. ಪುಲ್ಲೇಲ ಗೋಪಿಚಂದ್ ಅವರು ಪಿ ವಿ ಸಿಂಧು ಅವರ ಕೋಚ್ ಕೂಡ ಹೌದು. ಅಷ್ಟೇ ಅಲ್ಲ, ಭಾರತದ ಪರವಾಗಿ ಆಡುವಂಥ ಸಾಕಷ್ಟು ಬ್ಯಾಡ್ಮಿಂಟನ್ ಪಟುಗಳ ಯಾರೇ ನಾವು ಅಗ್ರ ಶ್ರೇಯಾಂಕದಲ್ಲಿ ಇರುವಂಥ ಬ್ಯಾಡ್ಮಿಂಟನ್ ತಾರೆಯರನ್ನು ನೋಡಿದ್ರೆ ಅವರ ಗುರು ಪುಲ್ಲೇಲ ಗೋಪಿಚಂದ್ ಅವರೇ ಆಗಿರ್ತಾರೆ. ಸೈನಾ ನೆಹ್ವಾಲ್, ಪಿ ವಿ ಸಿಂಧು, ಸಾಯಿ ಪ್ರಣೀತ್, ಪಾರುಪಲ್ಲಿ ಕಶ್ಯಪ್, ಶ್ರೀಕಾಂತ್ ಕದಂಬಿ, ಅರುಂಧತಿ, ಹಾಗೆ ಸಾಕಷ್ಟು ಜನ, ಸಾಯಿ ಕಿಶೋರ್ ಇರ್ಬೋದು, ಹಾಗೆ ಸಾಯಿ ಪ್ರಣೀತ್ ಇರ್ಬೋದು, ಈ ರೀತಿ ಬಹಳಷ್ಟು ಜನ. ಅಷ್ಟೇ ಅಲ್ಲ, ಅವರ ಮಗಳು ಕೂಡ ಭಾರತದ ಪರವಾಗಿ ಆಟವನ್ನು ಆಡ್ತಾರೆ. ಅವರು ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಆಡ್ತಾ ಇಲ್ಲ. ಹಾಗೆ ಲಕ್ಷ್ಯ ಸೇನ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಆ್ಯಕ್ಚುಲಿ ಪುಲ್ಲೇಲ ಗೋಪಿಚಂದ್ ಅವರು ಕೊಟ್ಟಿರುವಂಥ ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ನೋಡೋಣ, ಈ ಬಾರಿ ಕೂಡ ಈಗಾಗಲೇ ಲಕ್ಷ್ಯ ಸೇನ್ ಅವರು ಕೂಡ ನಿನ್ನೆ ಒಂದು ಅದ್ಭುತವಾದಂಥ ಗೆಲುವನ್ನು ದಾಖಲು ಮಾಡಿದ್ದಾರೆ. ಹಾಗೆ ಡಬಲ್ಸ್ನಲ್ಲಿ ಕೂಡ, ಮೆನ್ಸ್ ಡಬಲ್ಸ್ನಲ್ಲಿ ಕೂಡ ಭಾರತ ನಿನ್ನೆ ಗೆಲುವನ್ನು ದಾಖಲು ಮಾಡಿತ್ತು. ನೋಡೋಣ, ಈ ಬಾರಿ ಬಹಳಷ್ಟು ಪದಕಗಳನ್ನು ಭಾರತ ತಂಡ ಬ್ಯಾಡ್ಮಿಂಟನ್ನಲ್ಲಿ ಗೆಲ್ಲತ್ತಾ ಅಂತ ನೋಡಬೇಕಾಗಿದೆ. ಯಾಕೆಂದರೆ ಲಕ್ಷ್ಯ ಸೇನ್ ಅವರು ಒಂದು ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಪಿ ವಿ ಸಿಂಧು ಅವರು ಕೂಡ ಫಾರ್ಮ್ನಲ್ಲಿ ಇದ್ದಾರೆ. ಹಾಗೆ ನಾವು ಬ್ಯಾಡ್ಮಿಂಟನ್ನಲ್ಲಿ ಡಬಲ್ಸ್ನಲ್ಲಿ ಕೂಡ ತಂಡ ಉತ್ತಮವಾಗಿ ಆಡ್ತಾ ಇದೆ. ಹಾಗೆ ನಿನ್ನೆ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಕೂಡ ನಾವು ಗೆಲುವನ್ನು ದಾಖಲು ಮಾಡಿದ್ದೀವಿ. ಇವೆಲ್ಲವೂ ಕೂಡ ಭಾರತಕ್ಕೆ ಪದಕದ ಆಸೆಯನ್ನು ಜೀವಂತವಾಗಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಪುಲ್ಲೇಲ ಗೋಪಿಚಂದ್ ಅವರು ಈಗ ಬಹುಶಃ ಭಾರತ ತಂಡದ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಇವರೆಲ್ಲ ಬೇರೆ ಕೋಚ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಭಾರತಕ್ಕಂತೂ ಒಂದು ಒಳ್ಳೆಯ ಆರಂಭ ಸಿಕ್ಕಿದೆ. ಪಿ ವಿ ಸಿಂಧು ಅವರು ಕೊನೆವರೆಗೂ ಇಂಥದ್ದೇ ಒಂದು ಪ್ರದರ್ಶನವನ್ನು ಮುಂದುವರಿಸಿದ್ರೆ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕವನ್ನು ಗೆದ್ದು ಕೊಡ್ತಾರೆ ನೋಡಬೇಕು. ಕಳೆದ ಬಾರಿ ಜಾವ್ಲಿನ್ನಲ್ಲಿ ಗೋಲ್ಡನ್ ಬಾಯ್ ಈಗಾಗಲೇ ಭಾರತಕ್ಕೆ ಚಿನ್ನದ ಪದಕವನ್ನು ತಂದು ಕೊಟ್ಟಿದ್ದರು. ಅಂಥದ್ದೇ ನೀರಜ್ ಚೋಪ್ರಾರವರ ಪ್ರದರ್ಶನವನ್ನು ಈ ಬಾರಿ ಪಿ ವಿ ಸಿಂಧು ಅವರು ಮಾಡ್ತಾರೆ. ಇವತ್ತು ಮನು ಭಾಕರ್ ಅವರು ಕೂಡ ಒಂದು ಚಿನ್ನದ ಪದಕವನ್ನು ಆಸೆಯನ್ನು ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ಅವರ್ ವಾಚಿಂಗ್ ಅವರ್ ವಿಡಿಯೋ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿತಾ ಇರಲಿ. ಒಲಿಂಪಿಕ್ಸ್ ಎಲ್ಲ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ನಮ್ಮಿಂದ ಆದಷ್ಟು ಮಟ್ಟಿಗೆ ಒಲಿಂಪಿಕ್ಸ್ ಅಪ್ಡೇಟನ್ನು ನಿಮಗೆ ತಲುಪಿಸುವ ಒಂದು ಚಿಕ್ಕ ಪ್ರಯತ್ನ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್.